ಕಾಕಿ ಕೈ ಸೇರಿದ ಮರಣೋತ್ತರ ವರದಿ. ಸುಳಿವು ಆಧರಿಸಿ ತನಿಖೆ ಚುರುಕು. ಮೃತ ಬಾಲಕ ಸುಮಂತನನ್ನ ಹತ್ಯೆಗೈದವರಾರು? ಬೆಳ್ತಂಗಡಿಯ ಗೇರುಕಟ್ಟೆ ನಿವಾಸಿ ಪುಟ್ಟ ಬಾಲಕ ಸುಮಂತ್ ಅಸುನೀಗಿ ಸೋಮವಾರಕ್ಕೆ 1 ತಿಂಗಳಾಗುತ್ತದೆ. ಆದರೆ ಆರೋಪಿ ಯಾರು ಎಂಬುದು ಮಾತ್ರ ತನಿಖಾಧಿಕಾರಿಗಳಿಗೆ ಸವಾಲಾಗಿಯೇ ಉಳಿದಿದೆ. ಈ ಮಧ್ಯೆ ಪ್ರಕರಣವನ್ನ ಭೇದಿಸಿದ ಪೊಲೀಸರ ವಿರುದ್ಧ ಸಾರ್ವಜನಿಕರಲ್ಲಿ ಅಸಮಾಧಾನ ಒಂದೆಡೆಯಾದರೆ, ಪುಟ್ಟ ಮಗುವಿನ ಜೀವ ತೆಗೆದು ಕಣ್ಮರೆಯಾದ ಕಟುಕ ಯಾರಿರಬಹುದು ಎಂಬ ಕುತೂಹಲ ಇನ್ನೊಂದೆಡೆ. ಇದರ ನಡುವೆ ಅಪರಿಚಿತನೊಬ್ಬನ ಮೇಲೆ ಸ್ಥಳೀಯರು ಸಂದೇಹ ವ್ಯಕ್ತಪಡಿಸುತ್ತಿರುವುದು ಸದ್ದಿಲ್ಲದೆ ಸುದ್ದಿಯಾಗುತ್ತದೆ. ಈ ಬಗ್ಗೆ ತಿಳಿಸುತ್ತೇವೆ, ವಿಡಿಯೋ ತಪ್ಪದೆ ನೋಡಿ. ಜನವರಿ 14ರಂದು ಧನುರ್ಮಾಸ ಹಿನ್ನೆಲೆ ದೇಗುಲಕ್ಕೆಂದು ಮುಂಜಾನೆ ಮನೆಯಿಂದ ಹೊರಟಿದ್ದ ಸುಮಂತ್ ನಿಗೂಢವಾಗಿ ನಾಪತ್ತೆಯಾಗಿದ್ದ. ಬಳಿಕ ಮನೆ ಸಮೀಪದ ಕೆರೆಯಲ್ಲಿ ಆತನ ಶವ ಪತ್ತೆಯಾಗಿತ್ತು. ಅಲ್ಲದೆ ತಲೆಯಲ್ಲಿ ಬಲವಾಗಿ ಹೊಡೆದ ಗಾಯದ ಗುರುತುಗಳಿತ್ತು. ಇದು ಆಕಸ್ಮಿಕವಾಗಿ ಸಂಭವಿಸಿದ ಸಾವು ಅಲ್ಲ, ಇದೊಂದು ಕೊಲೆ ಎಂದು ಪೊಲೀಸರು ಪ್ರಕರಣ ದಾಖಲಿಸಿದ್ದರು. ಇದಾದ ಬಳಿಕ ಒಂದಿಷ್ಟು ಊಹಾಪೋಹ, ಅನುಮಾನ, ಆತಂಕ ಎಲ್ಲವೂ ಜನಸಾಮಾನ್ಯರಲ್ಲಿ ಮೂಡಿತ್ತು. ಇದೀಗ ಸ್ಥಳೀಯ ನಿವಾಸಿಯೋರ್ವ ನೀಡಿರುವ ಹೇಳಿಕೆ ಪ್ರಕರಣದ ಕೇಂದ್ರ ಬಿಂದುವಾಗಿದೆ ಎಂದರೆ ತಪ್ಪಾಗಲಾರದು. ಹೌದು, ಪುರುಷನೋರ್ವ ಘಟನೆ ಸಂಭವಿಸಿದ ದಿನ ಮುಂಚಾನೆ ಸರಿಸುಮಾರು 5:10ರ ವೇಳೆ ಧನುರ್ ಪೂಜೆಗೆಂದು ತಯಾರಾಗಿ ಅಂಗಳದಲ್ಲಿ ನಿಂತಿದ್ದ. ಆ ಸಮಯದಲ್ಲಿ ರಸ್ತೆಯಲ್ಲಿ ಮುಸುಕುದಾರಿ ವ್ಯಕ್ತಿಯೊಬ್ಬ ಅತಿ ವೇಗವಾಗಿ ಬೈಕ್ ಚಲಾಯಿಸಿಕೊಂಡು ಹೋಗಿರುವುದನ್ನು ನೋಡಿರುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ಬೈಕ್ ರಸ್ತೆಯಲ್ಲಿ ಎದುರುಗಡೆ ಬರುತ್ತಿದ್ದ ರಬ್ಬರ್ ತುಂಬಿದ ವಾಹನಕ್ಕೆ ಡಿಕ್ಕಿ ಹೊಡೆದು ಮುಂದೆ ಸಾಗಿದೆ. ಆ ಬೈಕ್ ಯಾರದ್ದು? ಆ ವ್ಯಕ್ತಿ ಯಾರು? ನಿಜಕ್ಕೂ ಆತನಿಗೂ ಘಟನೆಗೂ ಯಾವುದಾದರೂ ತರನಾಗಿ ಸಂಬಂಧವಿದೆಯೇ ಎಂಬುದು ಪ್ರಶ್ನಾರ್ಹ. ಸಿಸಿಟಿವಿ ದೃಶ್ಯಾವಳಿ ತುಣುಕು. ಈ ಬಗ್ಗೆ ರಸ್ತೆಯಲ್ಲಿನ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದಾಗ ಕೇವಲ ದ್ವಿಚಕ್ರ ವಾಹನದ ಲೈಟ್ ಹೊರತಾಗಿ ಬೇರೆ ಏನೂ ಕಾಣಸಿಕ್ಕಿಲ್ಲ ಎಂಬುದಾಗಿ ಬಲ್ಲ ಮೂಲಗಳು ತಿಳಿಸಿವೆ. ಶವ ಪರೀಕ್ಷೆಯಲ್ಲೇನಿದೆ? ಸುಮಂತನ ಮರಣೋತ್ತರ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಿದೆ. ಸಾವಿನ ಸತ್ಯಾಂಶ ಬಹಿರಂಗಗೊಂಡಿದೆ. ವರದಿಯಲ್ಲಿರುವ ಅಂಶ ಆಧರಿಸಿ ತನಿಖೆ ಚುರುಕುಗೊಂಡಿರುವುದಾಗಿ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. SP 1 ಸುಮಂತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಯುತ್ತಿದೆ. ಆದರೆ ಕೆಲವರು ಆರೋಪಿಗಳ ಬಗ್ಗೆ ಊಹಾಪೋಹಗಳನ್ನು ಹರಡುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಇಂತಹ ವದಂತಿಗಳಿಗೆ ಸಾರ್ವಜನಿಕರು ಕಿವಿಕೊಡಬಾರದು ಹಾಗೂ ವದಂತಿಗಳನ್ನು ಹರಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಫೆಬ್ರವರಿ 4ರಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದನ್ನ ಇಲ್ಲಿ ನೆನೆಯಬಹುದು. ಒಟ್ಟಾರೆಯಾಗಿ ಆರೋಪಿ ಯಾರು? ಈ ತೆರನಾಗಿ ಹೀನಕೃತ್ಯ ಎಸಗಿ ಆ ನೀಚ ದಕ್ಕಿಸಿಕೊಂಡಿದ್ದಾದರೂ ಏನು ಎಂಬುದಕ್ಕೆ ಉತ್ತರ ಯಾವಾಗ ಎಂಬುದನ್ನು ಕಾದು ನೋಡಬೇಕಾಗಿದೆ.